ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ನಾವು ಇದುವರೆಗೂ ಇಂದ್ರಜಿತ್ತನನ್ನು ಕಳಿಸ್ತಾನೆ ಯುದ್ಧಕ್ಕೆ ಅಂತ ಅಂದ್ಕೊಂಡ್ವಲ್ಲ. ಸುಮಾರು ಜನ ಮಕ್ಕಳನ್ನು ಕಳಿಸಿ ಎಲ್ಲರನ್ನು ಸಂಹಾರ ಮಾಡಿ ಕಳಿಸ್ತಾನೆ ಇದ್ದಾನೆ. ಯುದ್ಧದಲ್ಲಿ ಇಂದ್ರಜಿತ್ ಅನೇಕ ಅಸ್ತ್ರಗಳನ್ನು ಪ್ರಯೋಗಿಸ್ತಾ ಆದರೂ ಪ್ರಯೋಜನ ಆಗಲಿಲ್ಲ. ಕೊನೆಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ ಅಂತ ಹೇಳ್ಕೊಂಡ್ವಲ್ಲ. ಹನುಮಂತನಿಗೆ ಬ್ರಹ್ಮಾಸ್ತ್ರವು ಏನೂ ಮಾಡಲಾರ್ದು, ವರ. ಅವನಿಗೆ ವರ ತಾನೆ, ಇವನಿಗೆ ಬ್ರಹ್ಮಾಸ್ತ್ರ ವರ. ಇವನು ಬ್ರಹ್ಮಾಸ್ತ್ರ ಏನೂ ಮಾಡದೇ ಇರೋ ವರ ಇವನಿಗೆ. ಹನುಮಂತನಿಗೆ ಬ್ರಹ್ಮಾಸ್ತ್ರ ಏನೂ ಮಾಡಲೇ ಇಲ್ಲ ಅಂತಕ್ಕಂಥ ವರ ಇದೆ. ಅದು ಗೊತ್ತಿಲ್ಲ ಇಂದ್ರಜಿತ್ತು, ಬಾಕಿ ದೇವತೆಗಳಿಗೆ ರಾಕ್ಷಸರಿಗೆ ಗೊತ್ತಿಲ್ಲ. ಅದು ಏನೂ ಮಾಡೋದಿಲ್ಲ. ಆದರೂ ಬ್ರಹ್ಮನ ಮೇಲಿನ ಗೌರವದಿಂದ ಆ ಅಸ್ತ್ರಕ್ಕೆ ಮಣಿದು ಬದ್ಧನಾಗಿ ಕೆಳಗೆ ಬಿದ್ದ. ಎರಡನೇದಾಗಿ ಅವನಿಗೆ ತುಂಬ ಆಸೆ ಇತ್ತು, ಆ ರಾವಣ ದರ್ಬಾರ್ ನೋಡಬೇಕು ಅಂತ ಭಾಳ ಆಸೆ ಇತ್ತು. ಈ ಥರನೇ ಹೋದ್ರೇ ಹೋಗಬೇಕಾಗತ್ತೆ, ಇಲ್ಲದವರಾಗಲ್ಲ. ಅದರಲ್ಲೂ ರಾಜಬೀದಿಗಳು ಹಗಲೊತ್ತಲ್ಲಿ ಚೆನ್ನಾಗಿ ನೋಡ್ಬೋದು, ರಾತ್ರಿ ನೋಡುತ್ತಾನೆ ಅದೆಲ್ಲ. ಅದಕ್ಕಾಗಿ ಆ ವೈಭವವನ್ನು ನನ್ನನ್ನು ಎಳ್ಕೊಂಡು ಹೋಗುವಾಗ ಆ ಸೈನ್ಯದ ಒಂದು ಉತ್ಸಾಹ, ಆ ಸೈನ್ಯ ಎಷ್ಟಿದೆ ನೋಡಬೇಕು ನಾನು. ನನ್ನನ್ನು ನೋಡೋಕ್ಕೆ ಇಡೀ ಲಂಕಾಪಟ್ಟಣವೇ ಬರುತ್ತೆ ಅನ್ನೋದು, ನಾನು ಅವ್ರನ್ನೆಲ್ಲ ಒಟ್ಟಿಗೆ ಒಂದು ಸತಿ ನೋಡ್ಕೊಂಬಿಡ್ಬೋದು ಅಂತ ಯೋಚನೆ ಮಾಡ್ದ. ಅದರಿಂದ ಇಲ್ಲದವರೇ ಬ್ರಹ್ಮಾಸ್ತ್ರಕ್ಕೇನು ಕೂಡ ಅವನು ಚಲನೆಯೇ ಮಾಡ್ತಿರಲಿಲ್ಲ. ಆದರೆ ಅದಕ್ಕೆ ಕಟ್ಟಾಕದಂಗೆ ನಟನೆ ಮಾಡ್ತಾ ಕಟ್ಟಾಕ್ಬಿಡ್ತು ನನ್ನ ಅಂಥೇಳಿ ಕೆಳಗೆ ಬೀಳ್ತಾನೆ. ತಕ್ಷಣ ಅನೇಕ ಮಂದಿ ರಾಕ್ಷಸರು ಹನುಮಂತನನ್ನು ಹಗ್ಗಗಳಿಂದ ಕಟ್ಟಿದ್ರು. ಅಲ್ಲೇ ಬಂತು. ಯಾಕೆಂದರೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ ಮೇಲೆ ಇನ್ನೊಂದು ಅಸ್ತ್ರವು ಆ ಹಗ್ಗಗಳಂಥವೆಲ್ಲ ಪ್ರಯೋಗ ಮಾಡಬಾರ್ದು. ಮಾಡ್ತು ಅಂದರೆ ಬ್ರಹ್ಮಾಸ್ತ್ರದ ಪ್ರಭಾವ ಹೊರಟೋಗ್ಬಿಡುತ್ತೆ. ಅದು ಗೊತ್ತಿಲ್ಲ ಈ ರಾಕ್ಷಸರವ್ರಿಗೆ. ಪಾಪ ಕೆಳಗೆ ಬಿದ್ದು ಕೂಡಲೇ ಬೇರೆ ಬೇರೆ ಹಗ್ಗಗಳಿಂದ ಕಟ್ತಾರೆ. ಕಟ್ಟಿಬಿಟ್ಟು ಹೇಳ್ತಾನೆ ಇಂದ್ರಜಿತ್ತು, ಹನುಮಂತನನ್ನು ರಾವಣ ಸಭೆಗೆ ಎಳ್ಕೊಂಡು ಹೋಗೋಣ ನಾವು. ಅವನ ಹೆಸರು ಹನುಮಂತ ಅಂತ ಕೂಗಿ ಕೂಗಿ ಹೇಳ್ತಿದ್ದಾನೆ ಮಾತಿಗೆ. ಯಾವನಿವನು? ರಾಮನ ಬಂಟ ಅಂತೆ, ಸೀತೆ ನೋಡೋಕ್ಕೆ ಬಂದಂತೆ, ಇನ್ನೇನು ಹೊರಟೋಗ್ತಾನಂತೆ. ಹೋಗುವಾಗ ಇದೆಲ್ಲ ಮಾಡಿ ಹೋಗ್ತಿದ್ದಾನೆ ಇವನು, ಕಪಿ. ಇಷ್ಟಾದರೂ ಕೂಡ ಅವನು ಕಪಿ 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 ಅಂತಿದ್ದಾರೆ. ಅದಕ್ಕೆ ಅವನಿಗೆ ಕೋಪ ಬಂದ್ಬಿಟ್ಟಿದೆ ಹನುಮಂತನಿಗೆ. ಅಲ್ರಯ್ಯ, ಇಷ್ಟೆಲ್ಲ ನೋಡಿದ್ರು ನನ್ನ ಕಪಿ ಅಂತಿದ್ದಾರಲ್ಲ ಇವರು ಕಪಿಗಳು, ರಾಕ್ಷಸ ಕಪಿಗಳು. ಅವನು ಕಪಿ ಅಂತಲೇ ಬರೀತಾ ಇದ್ದಾನೆ. ಎಂಥ ರಾಕ್ಷಸ ಕಪಿಗಳಿವರು ಅಂಥೇಳಿ ಆದ್ದಾಯಿತು, ನಡೀರಿ ಅಂಥೇಳಿ ಹಗ್ಗಗಳಿಂದ ಕಟ್ಟಿ ಎಲ್ಲ ವಿಧವಾದ ಸೈನಿಕರು ಎಳೀತಿದ್ದರು. ಸುಮ್ಮನೆ ಬಲ ಪ್ರಯೋಗ ಮಾಡ್ತಾ ಇದ್ದಾನೆ. ಬೀದಿನಲ್ಲಿ ಎಳ್ಕೊಂಡು ಹೋಗ್ತಿದ್ರೆ ತಾನು ಜಗ್ಗಿಸಿ ನಿಲ್ತಾ ಇದ್ದಾನೆ. ನಿಜವಾಗ ಆ ಬಲ ನೋಡ್ತಂದರೆ ರಾವಣ ಕೂಡ ಎಳೆಯೋಕ್ಕೆ ಸಾಧ್ಯವಿಲ್ಲ. ನಿಜವಾದ ಬಲವನ್ನು ತೋರಿಸಿಬಿಟ್ರೆ ನಮ್ಮ ಸ್ವಾಮಿ. ಆದರೆ ನಿಜವಾದ ಬಲವನ್ನು ತೋರಿಸಿದ್ರೆ ಗೊತ್ತಾಗ್ಬಿಟ್ಟು ಇವಾಗಲೂ ಯುದ್ಧ ಆಗಿಬಿಟ್ಟು ಏನೋ ಆಗಿಬಿಡುತ್ತೆ. ಅದಕ್ಕೆ ನಿಜವಾದ ಬಲವನ್ನು ತೋರಿಸ್ದೆ ಸ್ವಲ್ಪ ಬಲವನ್ನು ತೋರಿಸಿದಾಗ ಸಾವಿರಾರು ರಾಕ್ಷಸರು ಎಳೀತಾ ಇರ್ತಕ್ಕಂಥದ್ದು ನೋಡಿ ಆನಂದ ಪಡ್ತಾ ಇರ್ತಾನಂತೆ. ಎಳೀರ್ರು, ತಿಂದದ್ದೆಲ್ಲ ಅರಗಲ್ ನಿಮಗೆ. ಅಲ್ಲಿಂದ ಅವನ ರಾವಣ ಸಭೆಗೆ ಎಳ್ಕೊಂಡು ಬರೋದು ತುಂಬ ಕಷ್ಟ ಆಗ್ಬಿಡ್ತು. ತುಂಬ ಒಂದು ಹೊತ್ತಾಗಿಬಿಡ್ತೇನೋ ಅಂತ ಆಯಿತು. ರಾವಣ ಸಭೆಯಲ್ಲಿ ರಾವಣನ ಉಗ್ರರೂಪವನ್ನು ನೋಡಿ ಹನುಮಂತನಿಗೆ ಸ್ವಲ್ಪ ಭಯ ಆಗತ್ತೆ. ಉಗ್ರವಾಗಿದ್ದಾನೆ. ಹನುಮಂತನ ಎಳ್ಕೊಂಡು ಸಭೆಯಲ್ಲಿ ಹೋಗಿ ನಿಲ್ಲಿಸಿದ್ರು. ಭಯಂಕರವಾದಂಥ ಸಭೆ ಅದು. ಭಯಂಕರವಾದಂತಹ ಕೊಠಡಿ ಚಿಕ್ಕದಲ್ಲ ಅದು. ಹಾಲು ಅನ್ನುವಂಗಿಲ್ಲ ಅದು, ಅಷ್ಟು ದೊಡ್ಡದು. ಏನೋ ಆಕಾಶವೇ ಕಳಚಿಕೊಂಡೊಂದು ಚಪ್ರ ಹಾಕ್ಕೊಂಡ್ಬಿಟ್ಟಿದ್ದಾರೇನೋ ಅಂತ ಆ ರೀತಿಯಾಗಿತ್ತು. ಅಷ್ಟು ದೊಡ್ಡ ಹಾಲು. ಎಲ್ಲಿ ಯಾರು ಕೂತಿದ್ದಾರೆ ಗೊತ್ತಿಲ್ಲ. ಆದರೆ ರಾಕ್ಷಸರ ಮುದ್ದೆಗಳು ಮಾತ್ರ ಅಲ್ಲಲ್ಲಿ ಕೂತಿದ್ವು. ದೊಡ್ಡ ವಜ್ರ ಸಿಂಹಾಸನಗಳ ಮೇಲೆ ಒಂದೊಂದು ಮೂಟೆನ 20 ಪುರಿ ಮೂಟೆಯನ್ನು ಕೂರಿಸ್ದಂಗಿದ್ರು ರಾಕ್ಷಸರುಗಳು ಅಲಂಕಾರ ಮಾಡಿಕೊಂಡು. ಅದೊಂದಾವರ್ತಿ ನೋಡ್ತಾನೆ ಈ ಕಡೆಯಿಂದ. ಆಹಾ, ಇವರಿಗೆ ಕೇಡು
ಬಂಗಾರದ ಕುರ್ಚಿಗಳು ಇವರಿಗೆ. ದೊಡ್ಡ ದೊಡ್ಡ ಪುರಿ ಮೂಟೆನೇ ಅಂತ ಒಬ್ಬೊಬ್ಬರು ಕತ್ತೆ ಆಕಾರದಲ್ಲಿ, ಹಂದಿ ಆಕಾರದಲ್ಲಿ, ಮುಳ್ಳು ಹಂದಿ ಆಕಾರದಲ್ಲಿ, ಕೋಣ ಆಕಾರದಲ್ಲಿ. ಅಯ್ಯ, ಏನು ಹೇಳ್ತೀರಿ? ಇನ್ನು ಮುಂದೆ ನಾವು ವಿವರಣೆ ಮಾಡ್ಕೊಂಡು ಹೋಗೋಣ ಹೆಂಗಿದೆ ಅಂತ. ರಾವಣ ಸಭೆ. ಜೈ ಗುರುದತ್ತ.